ಕಡೆ ಮೂಡಾಗೆ ಒಂದು ಪತ್ರ ಬರೆದಿದ್ದಾರೆ, ನಾನು 14 ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದೀನಿ ಅನ್ನೋದು. ಇನ್ನೊಂದು ಮಾಧ್ಯಮ ಪ್ರಕಟಣೆ, ಮಾಧ್ಯಮಗಳಿಗಲ್ಲ ವೀಕ್ಷಕರೇ, ಮಾಧ್ಯಮ ಪ್ರಕಟಣೆ. ಮೂಡಾ ಹಗರಣ ಭಾರಿ ಹಲ್ಚಲ್ ಎಬ್ಬಿಸಿದ ಬಳಿಕ ಮೊಟ್ಟ ಮೊದಲ ಬಾರಿ ಸಿಎಂ ಪತ್ನಿ ಸಾರ್ವಜನಿಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ, ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅವರ ಹೇಳಿಕೆಯನ್ನು. ಮಾಧ್ಯಮಗಳ ಮೂಲಕ, ಮಾಧ್ಯಮಗಳಿಗೆ ಅಲ್ಲ, ಮಾಧ್ಯಮಗಳ ಮೂಲಕ ಸಿದ್ದರಾಮಯ್ಯ ಪತ್ನಿ ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ. ಅದರಲ್ಲಿ ರಾಜಕಾರಣಿಗಳಿಗೂ ಇದೆ, ಮಾಧ್ಯಮಕ್ಕೂ ಇದೆ, ಎಲ್ಲರಿಗೂ ಇದೆ. ಈ ನಡುವೆ ನಾನು ಮಾಧ್ಯಮದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ, ನನಗೆ ಅಷ್ಟು ಗ್ಯಾರಂಟಿ ಇದೆ, ಅಷ್ಟು ಕ್ಲಾರಿಟಿ ಇದೆ. ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ಮೇಡಮ್ ಪಾರ್ವತಿ ಅವರನ್ನು, ಅವರ ಧರ್ಮಪತ್ನಿ ಪಾರ್ವತಿ ಅವರನ್ನು ಎಲ್ಲೂ ಕೂಡ ಅವ್ಯಾಚ್ಯವಾಗಿ ಅಥವಾ ಕೆಟ್ಟ ಪದಗಳಿಂದ ಅಥವಾ ಒಂದು ರೀತಿಯಲ್ಲಿ ಆರೋಪ ಸ್ಥಾನದಲ್ಲಿ ಯಾವ ರೀತಿಯಲ್ಲೂ ಬಳಸಿಲ್ಲ. ಇಂಥ ಒಂದು ಆರೋಪಗಳಿದೆ ಅನ್ನುವಂಥದ್ದು ಬಿಟ್ಟರೆ ಅದರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅವರು ಯಾವ ರೀತಿ ವಿನಂತಿ ಮಾಡ್ಕೊಂಡಿದ್ದಾರೆ ನಿಜ. ಅವರು ಹೇಳ್ತಾರೆ, ತೆವಲು ರಾಜಕಾರಣಿಗಳಿಗಾಗಿ ರಾಜಕಾರಣದಲ್ಲಿರುವಂಥವರ ಪತ್ನಿಯರ ಹೆಸರನ್ನು ತರಬೇಡಿ. ಇದು ರಾಜಕೀಯ ಪಕ್ಷಗಳಿಗೆ ಮಾಡಿರುವಂಥ ವಾರ್ನಿಂಗ್ ಅದು. ಆಯಿತಾ? ಈಗ ಸಿದ್ದರಾಮಯ್ಯ ಇಷ್ಟು ವರ್ಷಗಳಿದ್ರಪ್ಪ ರಾಜಕೀಯ ಜೀವನದಲ್ಲಿ, ಎಷ್ಟು ಇಂಟರ್ವ್ಯೂ ಮಾಡಿದ್ದೀವಿ ನಾವು ಸಿದ್ದರಾಮಯ್ಯ ಪತ್ನಿಯನ್ನು? ನೋ, ನೆವರ್. ಕಾಣಿಸ್ಲೇ ಇಲ್ಲ ಅವರೆಲ್ಲ. ಅವ್ರು ಬೇಡ ಅಂತಂದ್ರೆ ನಾವು ಹೋಗೋದೇ ಇಲ್ಲ ರೀ. ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ ಹೋಗೋದೇ ಇಲ್ಲ ನಾವು. ಮಾತಾಡ್ಬೋದಾ ಮೇಡಮ್ ಅಂತ ಕೇಳ್ತೀವಿ, ಇಲ್ಲ ನಾನು ಮಾತಾಡೋದಿಲ್ಲಪ್ಪ ಅಂತ, ಬೇಡ, ದಟ್ಸ್ ಇಟ್. ಬಟ್ ಏನು ಬರೆದಿದ್ದಾರೆ ನೋಡ್ಕೊಳ್ಳಿ. ನನ್ನ ಪತಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತಹ ನೈತಿಕತೆಯನ್ನ ರಥದಂತೆ ಪಾಲಿಸಿಕೊಂಡು ಬಂದವರು. ರಾಜಕೀಯವೂ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡು ಅವರಿಗೆ ಮುಜುಗರ ಉಂಟು ಮಾಡಬಾರ್ದು ಅನ್ನೋ ನಿರ್ಧಾರಕ್ಕೆ ಬದ್ಧಳಾಗಿ ಬದುಕಿದವಳು. ನಾನ್ ಯಾವತ್ತೂ ಕೂಡ ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳಲ್ಲ. ಯಾವುದೇ ಕಾರಣಕ್ಕೂ ನನ್ನಿಂದ ಅವರ ರಾಜಕೀಯ ಜೀವನಕ್ಕೆ ಒಂದು ಸಣ್ಣ ಹನಿಯಷ್ಟು ಕಳಂಕ ತಟ್ಟಬಾರ್ದು ಅನ್ನೋ ಎಚ್ಚರಿಕೆಯಿಂದ ನಡೆದುಕೊಂಡವಳು. ನನ್ನ ಪತಿಗೆ ರಾಜ್ಯದ ಜನತೆ ಹರಿಸುತ್ತಾ ಬಂದ ಪ್ರೀತಿ ಅಭಿಮಾನಗಳನ್ನ ದೂರದಿಂದಲೇ ಕಂಡು ಸಂತೋಷ ಮತ್ತು ಹೆಮ್ಮೆ ಪಟ್ಟವಳು. ಹೀಗಿದ್ರೂ ಮೈಸೂರಿನ ಮೂಡಾ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂದ ಆರೋಪಗಳಿಂದ ನಾನು ಗಾಸಿಗೊಂಡಿದ್ದೇನೆ. ನನ್ನ ಸ್ವಂತ ಸೋದರ ಅರಿಶಿನ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಬ್ತು ಪಡೆದ ನಿವೇಶನಗಳು ಇಷ್ಟೊಂದು ರಾಧಾಂತ ಆಗುತ್ತೆ, ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನ ಎದುರಿಸುವಂತಾಗತ್ತೆ ಅನ್ನೋದನ್ನ ನಾನು ಊಹಿಸಿದವಳೂ ಅಲ್ಲ. ನನ್ಗೆ ಈ ನಿವೇಶನ, ಮನೆ, ಆಸ್ತಿ, ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ, ಘನತೆ, ಮರ್ಯಾದೆ ಮತ್ತು ಅವರ ನೆಮ್ಮದಿಗಿಂತ ದೊಡ್ಡದಲ್ಲ. ಇಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದವರಿಂದ ಏನನ್ನೂ ನನಗಾಗ್ಲಿ ನನ್ನ ಕುಟುಂಬಕ್ಕಾಗಿ ಬಯಸದೇ ಇದ್ದ ನನಗೆ ಈ ನಿವೇಶನಗಳು ತೃಣಕ್ಕೆ ಸಮ. ಈ ಹಿನ್ನೆಲೆಯಲ್ಲಿ ವಿವಾದಕ್ಕೆ ಕಾರಣವಾಗಿರುವ ಮೂಡಾದ 14 ನಿವೇಶನಗಳನ್ನ ವಾಪಸ್ ಕೊಡುವುದಕ್ಕೆ ನಿರ್ಧರಿಸಿದ್ದೇನೆ. ಈ ಬಗ್ಗೆ ನನ್ನ ಪತಿಯವರ ಅಭಿಪ್ರಾಯ ಏನಿದೆ ಅನ್ನೋದು ನನಗೆ ತಿಳಿದಿಲ್ಲ. ನನ್ನ ಮಗನ ಬಳಿಯಾಗ್ಲಿ, ನನ್ನ ಕುಟುಂಬದ ಇತರ ಸದಸ್ಯರ ಬಳಿಯಾಗ್ಲಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ. ಇದು ನಾನು ನನ್ನ ಆತ್ಮ ಸಾಕ್ಷಿಯ ಕರೆಗೆ ಓಗಟ್ಟು ಪ್ರಜ್ಞಾಪೂರ್ವಕವಾಗಿ ಕೈಗೊಂಡಿರುವ ತೀರ್ಮಾನ. ಈ ಹಂತದಲ್ಲಿ ಇಂತಹ ನಿರ್ಧಾರಕ್ಕೆ ಏಕೆ ಬಂದ್ರಿ ಅಂತ ಯಾರಾದ್ರೂ ಕೇಳಬಹುದು. ಆರೋಪ ಕೇಳಿ ಬಂದ ದಿನವೇ ನಾನು ಈ ನಿರ್ಧಾರ ಮಾಡಿದ್ದೆ. ಆದ್ರೆ ಈ ಮೂಡಾ ನಿವೇಶನ ಹಂಚಿಕೆಯ ಆರೋಪವನ್ನ ರಾಜಕೀಯ ದುರುದ್ದೇಶದಿಂದ ಮಾಡಲಾಗಿದ್ದು, ಈ ಅನ್ಯಾಯದ ವಿರುದ್ಧ ಹೋರಾಡಬೇಕು, ಅವರ ಸಂಚಿಗೆ ನಾವು ಬಲಿಯಾಗಬಾರ್ದು ಅಂತ ಕೆಲ ಹಿತೈಷಿಗಳು ಹೇಳಿದ ಕಾರಣಕ್ಕೆ ನಿವೇಶನ ವಾಪಸ್ ಮಾಡಬೇಕೆಂಬ ನಿರ್ಧಾರವನ್ನ ಕೈಬಿಟ್ಟಿದ್ದೆ. ನನ್ನ ಈ ನಿರ್ಧಾರ ಅಚಲ ಆಗಿದ್ದು, ಈ ನಿವೇಶನಗಳನ್ನ ವಾಪಸ್ ನೀಡೋದ್ರ ಜೊತೆಗೆ ಮೂಡಾಗೆ ಸಂಬಂಧಿಸಿದ ಎಲ್ಲಾ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಂತ ಆಗ್ರಹಿಸ್ತೀನಿ. ಕೊನೆಯದಾಗಿ ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮತ್ತು ಮಾಧ್ಯಮ ಕ್ಷೇತ್ರದ ಬಂಧುಗಳಲ್ಲಿ ನನ್ನ ವಿನಮ್ರ ವಿನಂತಿ, ದಯವಿಟ್ಟು ರಾಜಕೀಯ ಕ್ಷೇತ್ರದಿಂದ ದೂರ ಇದ್ದು ತಂಪಾಡಿಗೆ ತಾವಿರುವ ರಾಜಕೀಯ ಕುಟುಂಬದ ಹೆಣ್ಣು ಮಕ್ಕಳನ್ನ ರಾಜಕೀಯ ದ್ವೇಷ ಸಾಧನೆಗಾಗಿ ವಿವಾದದ ಕಣಕ್ಕೆ ಎಳೆದು ತಂದು ಅವರ ಘನತೆ, ಗೌರವಗಳಿಗೆ ಹಾನಿ ಮಾಡಬೇಡಿ. ಶ್ರೀಮತಿ ಪಾರ್ವತಿ. ಬಾರದೆ ಸೈಟ್ ವಾಪಸ್ ನೀಡಿದ್ರ ಪಾರ್ವತಿ, ಅದವರ ಹೇಳಿಕೆ ಆಗಿರ್ಬೋದು ಗೊತ್ತಿಲ್ಲ. ಪತ್ನಿಯ ನಿರ್ಧಾರ ನನಗೆ ಇದು ಪತ್ನಿ ಸೈಟ್ ಕೊಟ್ಟ ನಂತರ ನಿನ್ನೆ 10 ಗಂಟೆಗೆ ನಾವು ಇದನ್ನು ಬ್ರೇಕ್ ಮಾಡಿದ್ವಿ.
ಟ್ವೀಟ್ ಮಾಡಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಪರಿಹಾರ ರೂಪದಲ್ಲಿ ನೀಡಿದ್ದ ಸೈಟ್ ಹಿಂದಿರುಗಿಸಿದ್ದಾರೆ. ನನ್ನ ವಿರುದ್ಧ ರಾಜಕೀಯ ದ್ವೇಷ ಮಾಡ್ತಾ ಇದ್ದಾರೆ. ನನ್ನ ಕುಟುಂಬ ವಿವಾದಕ್ಕೆ ಎಳೆದು ತಂದಿದ್ದಾರೆ. ರಾಜಕೀಯ ಷಡ್ಯಂತ್ರಕ್ಕೆ ನನ್ನ ಪತ್ನಿ ನೊಂದಿದ್ದಾರೆ. ಸೈಟ್ ಹಿಂದಿರುಗಿಸುವ ನಿರ್ಧಾರ ಆಶ್ಚರ್ಯಕರವಾಗಿದೆ. ನನಗೆ ಗೊತ್ತಿಲ್ಲ ಇದರ ಬಗ್ಗೆ. ತನ್ನ ಪತ್ನಿ ತೆಗೆದುಕೊಂಡ ನಿರ್ಧಾರ. ನನ್ನ 4 ದಶಕಗಳ ಸುದೀರ್ಘ ರಾಜಕಾರಣದಲ್ಲಿ ಎಂದೂ ಕೂಡ ಮಧ್ಯಪ್ರವೇಶಿಸದೆ ಕುಟುಂಬಕ್ಕಷ್ಟೇ ಸೀಮಿತವಾಗಿದ್ದ ನನ್ನ ಪತ್ನಿ ನನ್ನ ವಿರುದ್ಧದ ದೇಶದ ರಾಜಕಾರಣಕ್ಕೆ ಬಲಿಯಾಗಿ ಮಾನಸಿಕವಾಗಿ ಹಿಂಸೆ ಅನುಭವಿಸುವಂತಾಗಿರುವುದಕ್ಕೆ ನನಗೆ ವಿಷಾದವಿದೆ. ಹೀಗಿದ್ದರೂ ನಿವೇಶನಗಳನ್ನು ಹಿಂದಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನು ನಾನು ಗೌರವಿಸ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಇದು ಸಿದ್ದರಾಮಯ್ಯನವರು ಮಾಡಿರುವಂಥ ಟ್ವೀಟ್. ಇಲ್ಲಿ ಅದು ಪತ್ನಿ ತೆಗೆದುಕೊಂಡ ನಿರ್ಧಾರ ಇವರು ಗೊತ್ತಿದೆಯೋ ಗೊತ್ತಿಲ್ಲೋ ಬೇರೆ ವಿಚಾರ, ನನಗೆ ಗೊತ್ತಿಲ್ಲ ಅದು. ಬಟ್ ನಾವು ಅವರು ಹೇಳಿದ್ದನ್ನು ನಂಬಬೇಕಾಗತ್ತೆ. ಅವರು ಮುಖ್ಯಮಂತ್ರಿಗಳಿದ್ದಾರೆ, ಮತ್ತೊಂದಿದ್ದಾರೆ. ಹಾಗಂತ ಭಾವನಾತ್ಮಕವಾಗಿ ಪತ್ರ ಬರೆದ ತಕ್ಷಣ ಪ್ರಕರಣ ಸುಖಾಂತ್ಯ ಅಂತ ಕಾನೂನು ಭಾವನಾತ್ಮಕವಾಗಿ ನೋಡಲ್ಲ. ವಿ ಅಗ್ರಿ. ನಾವು ಪಾರ್ವತಿ ಮೇಡಮ್ನ ಇದು ಒಂದು ಭಾಗ. ಪಾರ್ವತಿ ಮೇಡಮ್ ಅವ್ರನ್ನ ಯಾವ ರೀತಿ ಗ್ರೇಟ್ ರೆಸ್ಪೆಕ್ಟ್ ಕೊಡಬೇಕು ಅಂತಂದರೆ, ನಿಜ ಈಗ ಒಂದು ಶ್ರೀಮಂತ ಕುಟುಂಬದಿಂದ ಬಂದವರು ಕೂಡ ಅವರ ಪತ್ನಿಯರು ಒಂದು ರೀತಿಯಲ್ಲಿ ಎಲ್ಲ ಕಡೆ ಕಾಣ್ತಾ ಇರ್ತಾರೆ. ಹೌದು, ಒಂದಲ್ಲ ಒಂದು ರೀತಿಯಲ್ಲಿ ಕಾಣ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಆ ಗೌರವನೂ ಸಿಗುತ್ತೆ. ಅದರಲ್ಲಿ ತಪ್ಪೇನಿಲ್ಲ. ಹೌದು, ತಪ್ಪೇನಿಲ್ಲ. ಈಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ಎಲ್ಲ ಕಡೆ ಸೋನಿಯಾ ಗಾಂಧಿ ಅವರು ಹೋಗ್ತಾ ಇದ್ರು. ಪಾಪ ಅವರು ಅದರಲ್ಲೇನು ಇದ್ರಲ್ಲಿ ಪತ್ನಿ ರೀತಿಯಲ್ಲಿ ಹೋಗ್ತಾ ಇದ್ರು. ನಮ್ಮಲ್ಲಿ ಇವರಿದ್ರು, ಯಾರು ಗೊತ್ತಾ, ಆಸ್ಕರ್ ಫರ್ನಾಂಡಿಸ್ ಭಾಳ ಅದ್ಭುತ ರಾಜಕಾರಣಿ. ಅವರ ಪತ್ನಿ ಅವ್ರ ಜೊತೆಗೇ ಇರ್ತಾ ಇದ್ರು. ಯಾರೋ ಅವ್ರ ಹತ್ರ ಕೇಳಿದ್ರಂತೆ, ನೀವು ಯಾಕೆ ಆಸ್ಕರ್ ಫರ್ನಾಂಡಿಸ್, ನೀವು ಯಾಕೆ ಅಂದರೆ ಹಿಂಗೆ ಕಾಮಿಡಿಯಾಗಿ ಯಾರೋ ಕೇಳಿದ್ರಂತೆ. ಆಸ್ಕರ್ ಫರ್ನಾಂಡಿಸ್ಗೆ ಅವರ ಪತ್ನಿ ಜೊತೆಗೆ ಎಲ್ಲ ಕಡೆ ಅವರೇ ಬರೋದು. ಭಾಳ ಮುದ ಕಾಣೋರು ಅವರಿಬ್ಬರು ಕೂಡ. ನೀವೇನು ಜೊತೆಗೆ ಕರ್ಕೊಂಡ್ಬರ್ತಿರಲ್ಲ ಅಂತ ಹೇಳಿದಾಗ ಆಸ್ಕರ್ ಫರ್ನಾಂಡಿಸ್ ಏನು ಹೇಳಿದ್ರಂತೆ ಗೊತ್ತಾ? ಆಸ್ಕರ್ ಅಂದ್ರಂತೆ. ಆಸ್ಕರ್ ಫರ್ನಾಂಡಿಸ್ ಆಸ್ಕರ್ ಅಂದ್ರೆ ಅವ್ರನ್ನ ಕೇಳಿ ಅಂದ್ರೆ ಆಮೇಲೆ ತುಂಬಾ ಯೋಗ ಗೀಗ ಎಲ್ಲ ಮಾಡ್ತಾ ಇದ್ರು. ಆದ್ರೆ ಯಾಕೆ ಈ ಮಾತನ್ನ ಹೇಳಿದೆ ಅಂತಂದ್ರೆ, ನೋಡಿ ಶ್ರುತಿ ಅವರೇ, ಇಲ್ಲಿ ತನಕ ನಾನು 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಈಗ ಈ ಗಾಂಧಿ ಭವನದ ಹಿಂದ್ಗಡೆ ಅಲ್ಲಿ ಅವರಿಗೆ ಮನೆ ಕೊಟ್ಟಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಒಂದು ಮನೆ ಕೊಡ್ತಾರೆ. ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿಗೆ ಹೋದ ಅಂದ್ರೆ ಮುಖ್ಯಮಂತ್ರಿ ಆಗಿದ್ದು. ಅಲ್ಲೂ ಕೂಡ ಪಾರ್ವತಿ ಮೇಡಮ್ ಎಲ್ಲೂ ಸಿಕ್ಲಿಲ್ಲ. ರಾಕೇಶ್ ಒಬ್ಬರು ಸಿಗ್ತಾ ಇದ್ರು. ಪಾರ್ವತಿ ಮೇಡಮ್ ಎಲ್ಲೂ ಕಣ್ಣಿಗೆ ಕಾಣಲೇ ಇಲ್ಲ. ಒಂದು ಬೈಟಿಗೆ ನಮಗೆ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ಒಂದು ಹುಡುಗ ಒಳಗಿನಿಂದ ಬಂದು ಸೈಡ್ ಮಾಡ್ಕೊಂಡು ಓಡೋಗ್ಬಿಟ್ಟ. ಅವ್ರು ಯತೀಂದ್ರ ಅವರ ಹಾ, ಅವಾಗ ಮುನ್ನೆಲೆ ಒಂದು ಸ್ಕೂಟರ್ ಏನಾಯ್ತು ಅಂತ ಅನ್ಸುತ್ತಪ್ಪ. ಅಲ್ಲಿ ನಾವೆಲ್ಲ ಮೀಡಿಯಾಗಳು ಅಬ್ಬರಿಸ್ತಾ ಇದೀವಿ, ಓ ಅಂತ. ಅವ್ರು ಬೈಟು, ಇವ್ರು ಸರ್ ಕೊಡ್ಬೇಕು, ಮತ್ತೊಂದು ಅವ್ರ ಪತ್ನಿನೂ ಕಾಣ್ತಾ ಇಲ್ಲ, ಇವರು ಕಾಣ್ತಾ ಇಲ್ಲ. ರಾಕೇಶ್ ದೊಡ್ಡ ಮಟ್ಟದಲ್ಲಿ